ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆನ್ನಗರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ನಾಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ನಾಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ವೀರಗಾಸೆ, ಬೊಂಬೆ ಕುಣಿತ, ತಮಟೆ ವಾದ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಕೈಯಿಂದ ರಥವನ್ನು ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ದಾರಿಯುದ್ದಕ್ಕೂ ಅರವಂಟಿಕೆ ಮತ್ತು ಅನ್ನದಾಸೋಹ ಕುಟೀರಗಳನ್ನು ಆಯೋಜಿಸಲಾಗಿತ್ತು ಮತ್ತು ದೇವಾಲಯಕ್ಕೆ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದರು.
ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯ ಸಂದರ್ಭದಲ್ಲಿ ಆಚರಿಸುವಂತೆ ಆನೇಕಲ್ ತಾಲೂಕಿನ ಯನ್ನಾಗರ ಗ್ರಾಮದಲ್ಲಿ ಈ ಬಾರಿ ನಾಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಗ್ರಾಮದ ವಿವಿಧ ದೇವರುಗಳ ಪಲ್ಲಕ್ಕಿ ಉತ್ಸವಗಳು ಹಾಗೂ ಇಂದು ರಾತ್ರಿ 2 ಗಂಟೆಗೆ ಧರ್ಮರಾಯ ಸ್ವಾಮಿ ದ್ರೌಪದಾದೇವಿ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ರಾಜಾಪುರ ಸಂಸ್ಥಾನ ಮಠದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕುಂಬಳಾಪುರ ಸಂಸ್ಥಾನ ಮಠದ ಶ್ರೀಗಳು ಹಾಗೂ ಹಲವಾರು ಗಣ್ಯಮಾನರು ಸಹ ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಡುತ್ತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಅತ್ಯಂತ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಎಲ್ಲರೂ ಸಹ ದೇವರ ಕೃಪೆಗೆ ಪಾತ್ರರಾಗಬೇಕು. ಉತ್ತಮ ಮಳೆ ಬೆಳೆಯಾಗಿ ಸರ್ವರಿಗೂ ಸಹ ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊತೇನೆ. ಇಂದು ಯನ್ನಾಗರ ಗ್ರಾಮದಲ್ಲಿ ಶ್ರೀ ನಾಗೇಶ್ವರ ಸ್ವಾಮಿ ರಥೋತ್ಸವ ಹಮ್ಮಿಕೊಂಡಿದ್ದು 9ನೇ ತಾರೀಕು ಹಸಿ ಕರಗ ಮಹೋತ್ಸವ ಆಯಿತು. ತದನಂತರ ನಿನ್ನೆ ರಾತ್ರಿ ಜ್ಯೋತಿರ್ಲಿಂಗೇಶ್ವರ ಸ್ವಾಮಿ ಮತ್ತು ಯಲ್ಲಮ್ಮ ತಾಯಿಯ ಜಗದ ಪಲ್ಲಕ್ಕಿ ಮಹೋತ್ಸವ ಅನ್ನೋದು ನಿನ್ನೆ ರಾತ್ರಿ ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರು ಎಲ್ಲರೂ ಬೆಲ್ಲದ ಆರತಿಗಳು ಮತ್ತು ಆರತಿಗಳನ್ನು ಮಾಡಿ ಯಲ್ಲಮ್ಮ ತಾಯಿಗೆ ಮಾಡಿ ಊರಿನಲ್ಲಿ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಇಂದು ನಾಗೇಶ್ವರ ರಥೋತ್ಸವದಲ್ಲಿ ತುಂಬ ಅದ್ಧೂರಿಯಾಗಿ ನಡೆದಿದೆ ಮತ್ತು ಇಂದು ರಾತ್ರಿ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವವು ಬೆಳಗಿನ ಜಾವ 2 ಗಂಟೆಗೆ ಪ್ರಾರಂಭವಾಗಿ ಸುಮಾರು ಬೆಳಗ್ಗೆ 8 ಗಂಟೆ 7 ಗಂಟೆ ಗಂಟ ನಡೆಯುತ್ತೆ. ಮತ್ತು ಯನ್ನಾಗರ ಗ್ರಾಮ ಮತ್ತು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಯನ್ನಾಗರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಈ ಯನ್ನಾಗರ ಗ್ರಾಮದ ಊರೊಬ್ಬನು ವಿಶೇಷವಾಗಿ ಈ ಸುತ್ತಮುತ್ತ ಯಾವುದೇ ಗ್ರಾಮಗಳಿಗಿಂತ ಅತಿ ಹೆಚ್ಚಾಗಿ ಜನ ಸೇರಿ ತುಂಬ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ, ಮತ್ತು ಆ ತಾಯಿ ದ್ರೌಪದಮ್ಮ ತಾಯಿ, ಯಲ್ಲಮ್ಮ ತಾಯಿ, ಶಂಭುಲಿಂಗೇಶ್ವರ ಸ್ವಾಮಿ, ನಾಗೇಶ್ವರ ಸ್ವಾಮಿ ಮತ್ತು ಯನ್ನಾಗರ ಎಲ್ಲ ಗ್ರಾಮ ದೇವತೆಗಳು, ಆಂಜನೇಯ ಸ್ವಾಮಿ, ಎಲ್ಲ ದೇವತೆಗಳು ಎಲ್ಲರಿಗೂ ಒಳ್ಳೇದು ಮಾಡಿ ಶುಭ ಹಾರೈಸಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಂಡು ಬೆಂಗಳೂರು ದಕ್ಷಿಣ ಕ್ಷೇತ್ರ ನಮ್ಮ ಬೆಂಗಳೂರು ಡಿಸ್ಟಿಕ್ಕಲ್ಲಿ ನಮ್ಮ ಯನ್ನಾಗರದಲ್ಲಿ ನಡೆದಂಗೆ ಊರಬ್ಬ ಎಲ್ಲಿ ನಡೆಯಲ್ಲ. ಅಷ್ಟು ಚೆನ್ನಾಗಿ ಕರಗ ಪಲ್ಲಕ್ಕಿಗಳು, ನಮ್ಮ ನಾಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಯಲ್ಲಮ್ಮ ದೇವರ ಜಗದ ಉತ್ಸವ, ಅಗ್ನಿಕೊಂಡ ಹೋಮ
ಆರತಿಗಳು ಎಲ್ಲನೂ ಇಲ್ಲಿ 3 ದಿನ ಕಾರ್ಯಕ್ರಮ. 3 ದಿನ ಕಾರ್ಯಕ್ರಮ. ಇದು ಗುರುವಾರ ಬಸವೇಶ್ವರನಿಗೆ, ಆಂಜನೇಯ ಸ್ವಾಮಿಗೆ, ನಾಗೇಶ್ವರನಿಗೆ ಬೆಲ್ಲದಾರ್ತಿಗಳು, ಸುಮಲಿಂಗೇಶ್ವರನಿಗೆ ಬೆಲ್ಲದಾರ್ತಿಗಳು. ಮಂಗಳವಾರ ದಿನ ಯಲ್ಲಮ್ಮ ದೇವರಿಗೆ, ಕಪ್ಲಮ್ಮನಿಗೆ, ಮುದ್ದಲ್ಲಮ್ಮನಿಗೆ, ಮಾರಮ್ಮನಿಗೆ ಎಲ್ಲ ಹೆಣ್ಣು ದೇವತೆಗಳಿಗೆಲ್ಲ ಮಂಗಳವಾರ ಆರತಿಗಳು ಮಾಡ್ತೀವಿ. ಅವತ್ತು ಜಗದಿಂದೆ ಹೋಗಿ ಯಲ್ಲಮ್ಮನ ದೇವಸ್ಥಾನದ ಗಿನ್ಕೊಂಡ ಮುಖಾಂತರ ಹೋಗಿ ಯಲ್ಲಮ್ಮ ದೇವರಿಗೆ ಅಲ್ಲಿ ಎಲ್ಲ ಆರತಿಗಳೆಲ್ಲ ಹಚ್ತಾರೆ. ಆಮೇಲೆ ಶನಿವಾರ ದಿನ ಬ್ರಹ್ಮರಥೋತ್ಸವ, ನಾಗೇಶ್ವರ ಬ್ರಹ್ಮ ಇವಾಗೆಲ್ಲ ನಡೀತು. ಇಷ್ಟೊತ್ತು ಅಲ್ಲಿ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಆಗ್ತಾ ಕುಂಬ್ಳಾಪುರ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು, ನಮ್ಮ ರಾಜಾಪುರದ ರಾಜರಾಜೇಶ್ವರಿ ಮಹಾಸ್ವಾಮಿಗಳು ಇವರೆಲ್ಲ ಬಂದು ಇವರುಗಳ ಅಮೃತ ಹಸ್ತದಿಂದ ನಮ್ಮ ಚಾಲನೆ ಕೊಟ್ಟರು. ನಮ್ಮ ಊರಿನ ಪ್ರಮುಖರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಬಹಳ ವಿಜೃಂಭಣೆಯಿಂದ ಬಂದು ರಥೋತ್ಸವ ನಡೀತಾ ಇದೆ ಈಗ ಇವತ್ತು ಶನಿವಾರ ರಾತ್ರಿ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಕರಗ ಆಗುತ್ತೆ. ಮೊನ್ನೆ ಹಸಿ ಕರಗ ಆಯಿತು, ಗುರುವಾರ ದಿನ ಹಸಿ ಕರಗ ಆಯಿತು, ಭಾರಿ ಚೆನ್ನಾಗಾಯಿತು. ಇಲ್ಲಿ ಕರಗ ನಡೆದಂಗೆ ನಮ್ಮ ಬೆಂಗಳೂರು ಡಿಸ್ಟಿಕಲ್ಲಿ ಎಲ್ಲೂ ನಡೆಯಲ್ಲ. ಅಷ್ಟು ಚೆನ್ನಾಗಿ ಕರಗದ ಮಧ್ಯೆ ಕರಗ ನಮ್ಮ ಪಲ್ಲಕ್ಕಿಗಳು ಸುತ್ತು ನಿಂತ್ಕೊಂಡಾಗ ಕರಗ ನಡೀತೈತೆ. ಅದು ಬಂದು ನೋಡಿದ್ರೆ ದೇವಲೋಕ ಇದ್ದಂಗೆ ಇರ್ತೈತೆ. ಅದನ್ನು ಬಂದು ನೋಡಿ ಕಣ್ಣು ತುಂಬಿಸ್ಕೊಬೇಕು. ಇಲ್ಲ ರಥೋತ್ಸವ ನಡೀತಾ ಇರೋದ್ರಿಂದ ಇಲ್ಲಿ ನೀರ್ಮಗ ನಮ್ಮ ದೇವಸ್ಥಾನದಲ್ಲಿ, ಆಂಜನೇಯ ದೇವಸ್ಥಾನ ಸಮೀಪದಲ್ಲಿ ನೀರ್ಮಜ್ಜಿಗೆ, ಪಾನಕ ಎಲ್ಲ ಜನಗಳಿಗೆ ಬಿಸಿಲು ಟೈಮಲ್ಲಿ ಎಲ್ಲನೂ ತಂಪಾದ ಪಾನೀಯಗಳಿಗೆ ಕೊಟ್ಟು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾಗೇಶ್ವರನ ದೇವಸ್ಥಾನದಲ್ಲಿ. ಎಲ್ಲ ಊರೆಲ್ಲ ಸೇರಿ ಇಲ್ಲಿ ಊರಬ್ಬ ಬಹಳ ಚೆನ್ನಾಗಿ ಏನು ಒಂದಿಷ್ಟು ಇಲ್ಲಿ ಕಾಲ ನಮ್ಮ ತಾತನ ಕಾಲದಿಂದ ಹೆಂಗೆ ನಡ್ಕೊಂಡ್ಬರ್ತಾಯಿದ್ದೋ ಅದೇ ರೀತಿ ಈಗ ನಡ್ಕೊಂಡ್ಬರ್ತೈತೆ. ಇವತ್ತು ಶನಿವಾರ ರಾತ್ರಿ ಅಂತಕೋ ಬಹಳ ವಿಜೃಂಭಣೆಯಿಂದ ಕರಗ. ಎಲ್ಲರೂ ಭಕ್ತ ಸಮ್ಮುಖಗಳು ಬಂದು ನಮ್ಮ ಕರಗ ಮಹೋತ್ಸವ, ನಮ್ಮ ಹೆನ್ನಗರ ಊರು ಹಬ್ಬವನ್ನು ವೀಕ್ಷಿಸಿ ಸಂತೋಷಪಡಿ ಆ ದೇವರುಗಳ ಕೃಪೆಗೆ ಪಾತ್ರರಾಗಿ ನಿಮ್ಮ ಮನೆ ಮನಸ್ಸುಗಳೆಲ್ಲನೂ ನೆಮ್ಮದಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಭಕ್ತ ಮಹಾರಲ್ಲಿ ಕೇಳ್ಕೊತಾ ಇದ್ದೀನಿ.